ಇದು ಫ್ರಂಟ್ ವ್ಯೂವಾ, ಇದು ಟಾಪ್ ವ್ಯೂ. ಇದು ಬೇರಿಂಗು, ಇದು ಬೇರಿಂಗು, ಇವೆಲ್ಲ ಬುಷ್ ಟೈಪ್ ಬೇರಿಂಗ್ ಇವು, ಹೌದಾ? ಸೊ ಈ ಕಾಂಪೋನೆಂಟದ್ದು ಓನ್ಲಿ 1 ವ್ಯೂ ಕೊಟ್ಟಿದ್ದಾರೆ, ಈ ಕಾಂಪೋನೆಂಟದ್ದು 2 ವ್ಯೂ ಕೊಟ್ಟಿದ್ದಾರೆ, ಹೌದಾ? ಈ ಕಾಂಪೋನೆಂಟದ್ದು ಒಂದೇ ವ್ಯೂ ಕೊಟ್ಟಿದ್ದಾರೆ, ಕರೆಕ್ಟಾ? ಫಸ್ಟ್ ಏನು ಮಾಡೋಣ, ಕನೆಕ್ಟಿಂಗ್ ರೋಡ್ ಅಬ್ಸರ್ವ್ ಮಾಡೋಣ. ಕನೆಕ್ಟಿಂಗ್ ರೋಡಲ್ಲಿ ಇವು ಅಬ್ಸರ್ವ್ ಮಾಡಿದರೆ ಈ ಪೋರ್ಷನಿಗೆ ಡೈಮೆನ್ಷನ್ಸ್ ಬೇರೆ ಅದ, ಹೌದಾ? ಈ ಪೋರ್ಷನಿಗೆ ಡೈಮೆನ್ಷನ್ಸ್ ಬೇರೆ ಅದ. ಇದು ಯಾವ ಟೈಪ್ ಸೆಕ್ಷನ್ ಐತೆ ಅಂತ ಹೇಳ್ತೀರಿ ನೋಡೋಣ. ಯಾವ ಟೈಪ್ ಸೆಕ್ಷನ್ ಐತಿ ಇದು? ಹಾಂ, ಇಲ್ಲೇನೇನು ಕೊಟ್ಟಿದ್ದಾರೆ ನೋಡ್ರಿ ಸೆಕ್ಷನಲ್ ವ್ಯೂ ಡೈಮೆನ್ಷನ್ಸು. ಈ ಲೈನಿಂದ ಈ ಲೈನಿಗೆ ಎಷ್ಟು ಕೊಟ್ಟಿದ್ದಾರೆ? 30. ಈ ಲೈನಿಂದ ಈ ಲೈನಿಗೆ ಎಷ್ಟು ಕೊಟ್ಟಿದ್ದಾರೆ? 20. ಈ ಪೋರ್ಷನಲ್ಲಿ 40-30, 30-20. ಈ ಪೋರ್ಷನಲ್ಲಿ 30-20, 30-20. ಇಲ್ಲಿಂದ ಇಲ್ಲಿವರೆಗೆ ಏನದ ಅಂದರೆ ಇದು ಐ ಸೆಕ್ಷನ್ ಅದ, ಇದು ಐ ಸೆಕ್ಷನ್. ಇವಾಗ ಈ ಕಡೆ ಸೆಕ್ಷನ್ ನೀವು ಪ್ಲೇಸ್ ಮಾಡಿದರೆ, ಲೆಟ್ ಅಸ್ ಟೇಕ್ ದಿಸ್ ಆಸ್ ಎ ಸೆಕ್ಷನ್ ಎ, ಓಕೆನಾ? ಸೆಕ್ಷನ್ ಎಯಲ್ಲಿ ಟಾಪ್ ಡೈಮೆನ್ಷನ್ಸ್ ಎಷ್ಟದ? 40 ಅದ, ಹೌದಾ? ಇದು ವಿಡ್ತ್ ಎಷ್ಟದ? ಇದು ಟಾಪ್ ವ್ಯೂ ಅಲ್ಲಿ ಬಿಡ್ತದ, ಬಿಡ್ತ ಎಷ್ಟದಿಲ್ಲ? 30. ಹೌದಾ? ಈ ಡೈಮೆನ್ಷನ್ಸ್ ಎಷ್ಟದ? 20, ಕರೆಕ್ಟಾ? ಇಲ್ಲ ಡೆಪ್ತ್ ಅಬ್ಸರ್ವ್ ಮಾಡಿದರೆ ಎಷ್ಟದ ಡೆಪ್ತಿಗಿಲ್ಲೇ? ಇದು 40 ಅದ, ಹೌದಾ? ಈ ಪೋರ್ಷನ್ ಎಷ್ಟದ? 30 ಅದ, ಹೌದಾ? ಇದು ಸೆಕ್ಷನ್ ಎ. ಸೆಕ್ಷನ್ ಬಿ ಬರ್ತೀನಿ, ಇಲ್ಲೇನದ? ಸೆಕ್ಷನ್ ಬಿ ಅದ. ಸೊ ಸೆಕ್ಷನ್ ಬಿ ಅಲ್ಲಿ ಏನು ಬರ್ತದೆ ಅಂದರೆ ಐ ಸೆಕ್ಷನ್ ಡೈಮೆನ್ಷನ್ಸು. So width remains the same, 30, okay, and this width remains the same, it is 20. But ಇಲ್ಲಿ ಹೈಟ್ ಏನದ? ಚೇಂಜ್ ಅದ, 30 ಅದ, 20 ಅದ. ಈ ಹೈಟ್ ಎಷ್ಟು ಬರುತ್ತೆ ಅಂದರೆ ಇದು 30 ಬರ್ತದೆ, ಈ ಹೈಟು 20. ಕ್ಲಿಯರ್ ಆಯಿತಾ? ಸೊ ಇದು ಹೆಂಗೆ ಇರ್ತದೆ ಅಂದರೆ ಟೇಪರ್ ಐ ಸೆಕ್ಷನ್ ಬರ್ತದೆ. ಹೌದಾ? ಕ್ಲಿಯರಾ? ಟೇಪರ್ ಐ ಸೆಕ್ಷನ್ ಬರ್ತದೆ. ಇಲ್ಲಿವರೆಗೆ ನೀವು ಯಾವ್ಯಾವ ಆಪ್ಷನ್ಸ್ ಯೂಸ್ ಮಾಡಿದ್ರಿ ಮಾಡಲಿಂಗ್ ಮಾಡಬೇಕಾದ್ರೆ? ಪ್ರೊಟ್ರೂಷನ್ ಯೂಸ್ ಮಾಡಿರಿ, ರಿವಾರ್ಡ್ ಪ್ರೊಟ್ರೂಷನ್ ಯೂಸ್ ಮಾಡಿರಿ, ಕಟ್ ಯೂಸ್ ಮಾಡಿರಿ, ರಿವಾರ್ಡ್ ಕಟ್ ಯೂಸ್ ಮಾಡಿರಿ. ಸೊ ಹೋಲು, ಚಾಂಪರು, ರೌಂಡ್, ಹೌದಾ? ಇವತ್ತು ಏನು ಬರ್ತದೆ ಅಂದರೆ ಒಂದು ಎಡಿಷನ್ ಬರ್ತದೆ, ಅದೇನಂದ್ರೆ ಸ್ವೆಪ್ಟ್ ಪ್ರೊಟ್ರೂಷನ್. ಇವತ್ತಿಂದು ಹೊಸ ಆಪ್ಷನ್ನು ಸ್ವೆಪ್ಟ್ ಪ್ರೊಟ್ರೂಷನ್. ಇದನ್ನ ಎದಕ್ಕೆ ಯೂಸ್ ಮಾಡ್ತಾರೆ ಅಂದರೆ ಕ್ರಾಸ್ ಸೆಕ್ಷನ್ನು ಬೇರೆ ಬೇರೆ ಇದ್ದು ಕನೆಕ್ಟಿವಿಟಿ ಇತ್ತಂದರೆ ಸ್ವೆಪ್ಟ್ ಪ್ರೊಟ್ರೂಷನ್ ಯೂಸ್ ಮಾಡ್ತಾರೆ. ಈ ಎಕ್ಸಾಂಪಲ್ ಇಲ್ಲಿ ಹೇಳಬೇಕಂದ್ರೆ ಇದನ್ನೇ ತಗೊಳ್ಳೋಣ. ಈಗ ಇಲ್ಲಿ ಐ ಸೆಕ್ಷನ್ ಐತಿ, ಹೌದಾ? ಇಲ್ಲಿ ಐ ಸೆಕ್ಷನ್ ಐತಿ,
ಅಗ್ರಿನಾ? ಬಟ್ ಏನಿದೆ ಇಲ್ಲಿ ಡೈಮೆನ್ಷನ್ಸ್ ಜಾಸ್ತಿ ಐತಿ, ಹೌದಾ? ಇಲ್ಲಿ ಡೈಮೆನ್ಷನ್ಸ್ ಕಡಿಮೆ ಐತಿ, ಹೌದಲ್ಲ? ನೀವು ಅದನ್ನು ಟೇಪರಾಗಿ ಪ್ರೊಟ್ರೂಷನ್ ಮಾಡ್ಕೊಂಡ್ರೆ ಈ ಡೈಮೆನ್ಷನ್ಸ್ ಸೇಮ್ ಉಳಿಯಲ್ಲ. ಎಕ್ಸಾಂಪಲ್ ಸರ್ ನಾವು ಟೇಪರ್ ಕ್ಯಾಲ್ಕುಲೇಷನ್ಸ್ ಮಾಡಿ ಆ್ಯಂಗಲ್ ಕೊಟ್ಟು ಮಾಡ್ಬೋದನ್ರಿ ಅಂತ ಅನ್ಬೋದು. ಬಟ್ ಇಲ್ಲೇನು ಥಿಕ್ನೆಸ್ ಬರ್ತದಲ್ಲ, ಈ ಥಿಕ್ನೆಸ್ ಕಾನ್ಸ್ಟೆಂಟ್ ಉಳಿಬೇಕು. ಇದು ಥಿಕ್ನೆಸ್ ಎಷ್ಟು ಕಾನ್ಸ್ಟೆಂಟ್ ಉಳಿದೋದಿಲ್ಲ ಅಬ್ಸರ್ವ್ ಮಾಡಿದರೆ 5 mm ಥಿಕ್ನೆಸ್ ಕಾನ್ಸ್ಟೆಂಟ್ ಅದೇ, 5 mm ಥಿಕ್ನೆಸ್ ಕಾನ್ಸ್ಟೆಂಟ್ ಅದು. ಓಕೆ, ಸೊ ಅದಕ್ಕೆ ಇಲ್ಲೇನು ಮಾಡಬೇಕಂದ್ರೆ ನೀವು ಸ್ವೆಪ್ಟ್ ಪ್ರೊಟ್ರೂಷನ್ ಯೂಸ್ ಮಾಡಬೇಕು. ಮಾಡಲಿಂಗದ್ದು ಕಾನ್ಸೆಪ್ಟ್ ಕ್ಲಿಯರ್ ಆಯಿತಾ? ಕ್ಲಿಯರ್ ಆಯಿತಾ? Now let us see how to model it. Solid part. Okay. ಇವಾಗ ಇವೆರಡರ ಡಿಸ್ಟೆನ್ಸ್ ಎಷ್ಟದ ಅಬ್ಸರ್ವ್ ಮಾಡಬೇಕು. ಇಲ್ಲಿಂದ ಇಲ್ಲಿವರೆಗೆ ಎಷ್ಟು ಡಿಸ್ಟೆನ್ಸ್ ಬರ್ತದೆ? ಸೆಕ್ಷನ್ ಎ ಇಂದ ಸೆಕ್ಷನ್ ಬಿಗೆ ಎಷ್ಟು ಡಿಸ್ಟೆನ್ಸ್ ಬರ್ತದೆ ಕ್ಯಾಲ್ಕುಲೇಟ್ ಮಾಡಿರಿ. ಇಲ್ಲ 2 ಸೆಕ್ಷನ್ ಹಾಕಿನಿಲ್ಲ, ಹಾಂ, ಇಲ್ಲಿಂದ ಇಲ್ಲಿ ಡಿಸ್ಟೆನ್ಸ್ ಎಷ್ಟು ಬರ್ತದೆ ಅಬ್ಸರ್ವ್ ಕ್ಯಾಲ್ಕುಲೇಟ್ ಮಾಡಿ ನೋಡೋಣ. ಹೌ ಮಚ್ ಡಿಸ್ಟೆನ್ಸ್ ಯು ಆರ್ ಗೋಯಿಂಗ್ ಟು ಗೆಟ್ ಹಿಯರ್? ಸೆಂಟರ್ ಟು ಸೆಂಟರ್ ಎಷ್ಟದ? 190 2 minus 60, ಇದು 60, ಇದು 35, ಹೌದಾ? ಸೊ 192 minus 60 minus 35 ಅಂದರೆ 97 ಬರುತ್ತಾ? 97 ಬರುತ್ತಾ? ಕ್ಯಾಲ್ಕುಲೇಟ್ ಮಾಡಿ. ಅಷ್ಟೇ ಬರುತ್ತಲ್ಲ? 97. Okay. Now you go to creation of a plane here. You go for creation of a plane. So here you select parallel plane. Here you select a parallel plane. So ನೀವು ಇಲ್ಲಿ ಕ್ರಾಸ್ ಸೆಕ್ಷನ್ಸ್ ಅಬ್ಸರ್ವ್ ಮಾಡಿದರೆ ಸೈಡ್ ವ್ಯೂಲಿ ಬರತ್ತದ, ಫ್ರಂಟ್ ವ್ಯೂಲಿ ಬರತ್ತದ. ಐ ಸೆಕ್ಷನ್ ಫ್ರಂಟ್ ವ್ಯೂಲಿ ಕ್ಲಿಯರ್ ನಿಮ್ಗೆ ಐ ಸೆಕ್ಷನ್ ಕಾಣುತ್ತಾ? ಟಾಪ್ ವ್ಯೂಲಿ ಐ ಸೆಕ್ಷನ್ ಕಾಣುತ್ತಾ? ಇರುವ 3 ವ್ಯೂ, 2 ಅಂಕರು ಮುಗಿದು 3 ಅಂತ ಹೇಳಿದ್ರೆ ಆಯ್ತು. ಇವಾಗ ನೀವು ಈ ಕಡೆಯಿಂದ ನೋಡಿದರೆ ನಿಮಗೆಲ್ಲ ಕ್ಲಿಯರ್ ಕಟ್ಟಾಗಿ ಐ ಸೆಕ್ಷನ್ ಕಾಣುತ್ತೆ ಸೆಕ್ಷನ್ ಮಾಡಿದಾಗ, ಹೌದಾ? ಅಂದರೆ ಸೈಡ್ ವ್ಯೂವಲ್ಲಿ ನಿಮಗೆ ಐ ಸೆಕ್ಷನ್ ಕಾಣುತ್ತೆ. ಅದಕ್ಕೆ ನಾನೇನು ಮಾಡ್ತೀನಿ ಅಂದರೆ parallel plane, I will select here a right plane. At a distance of 97 mm, I am going to create a one plane. Clear? ಒಂದು ಪ್ಲೇನ್ ಕ್ರಿಯೇಟ್ ಮಾಡಿದೆ. ಇದು ಕ್ಲಿಯರ್ ಆಯ್ತಾ? 2 ಸೆಕ್ಷನ್ಸ್ ಅದಾವ ನನಗೆ. 2 ಸೆಕ್ಷನ್ ಅಂದರೆ ಒಂದು ಪ್ಲೇನು ಆಲ್ರೆಡಿ ಫಿಕ್ಸ್ ಐತಿ, ರೈಟ್ ಪ್ಲೇನು ಅದನ್ನು ಕ್ಯಾನ್ಸಲ್ಟೇಷನ್ ಮಾಡಿದೆ. ಅದಕ್ಕೆ ರೆಫರೆನ್ಸ್ ಆಗಿ ಇನ್ನೊಂದು ರೈಟ್ ಪ್ಲೇನ್ ಕ್ರಿಯೇಟ್ ಮಾಡಿದೆ. ಇವಾಗ ನಾನೇನು ಮಾಡ್ತೀನಿ ಅಂದರೆ ಪ್ರೊಟ್ರೂಷನ್ ಆಪ್ಷನ್ ಯೂಸ್ ಮಾಡ್ತೀನಿ. ಸ್ವೆಪ್ಟ್ ಪ್ರೊಟ್ರೂಷನ್ ಯೂಸ್ ಮಾಡಬೇಕು. ಸ್ವೆಪ್ಟ್ ಪ್ರೊಟ್ರೂಷನ್ ಮಾಡಬೇಕಂದ್ರೆ ನೀವು ಕಂಪಲ್ಸರಿ ಇನಿಷಿಯಲಿ ಸ್ಕೆಚಸ್ ಮಾಡಬೇಕು. ಸೊ ಅದಕ್ಕೇನು ಮಾಡಬೇಕಂದ್ರೆ ನೀವು ಸೆಕ್ಷನ್ಸ್ ಡ್ರಾ ಮಾಡಬೇಕು, ಪಾತ್ ಡ್ರಾ ಮಾಡಬೇಕು. ಸೆಕ್ಷನ್ಸು ಮತ್ತು ಪಾತ್. ಸೊ ಸೆಕ್ಷನ್ಸು ಪಾತ್ ಅಂದರೆ ಇವಾಗ ಎಕ್ಸಾಂಪಲ್ ಇದು ಕ್ರಾಸ್ ಸೆಕ್ಷನ್, ಹೌದಾ? ಯಾವ ಸೈಡ್ ಇದ್ದಿದ್ದು? ಸೆಕ್ಷನ್ ಎ ಕ್ರಾಸ್ ಸೆಕ್ಷನ್. ಇದು ಸೆಕ್ಷನ್ ಬಿ ಬಿದು ಕ್ರಾಸ್ ಸೆಕ್ಷನ್. ಅಗ್ರಿನಾ? ನಿಮಗೆ ಯಾವ ಶೇಪಲ್ಲಿ ಪ್ರೊಟ್ರೂಷನ್ ಆಗಬೇಕು ಅಥವಾ ಯಾವ ಶೇಪಲ್ಲಿ ಸೆಕ್ಷನ್ 1 ಸೆಕ್ಷನ್ 2 ಕನೆಕ್ಟ್ ಆಗಬೇಕಂದ್ರೆ ನೀವಿಲ್ಲೇ ಪಾತ್ ಡ್ರಾ ಮಾಡಬೇಕು.
ದಿಸ್ ಇಸ್ ವಾಟ್ ಪಾತ್. ಒಬ್ಬರು ಪಾತ್ ಅಂತ ಡಿಫೈನ್ ಮಾಡ್ಯಾರ, ಒಂದಿಷ್ಟು ಸಾಫ್ಟ್ವೇರಲ್ಲಿ ಇದಕ್ಕೆ ಗೈಡ್ ಅಂತ ಡಿಫೈನ್ ಮಾಡ್ಯಾರ. ಓಕೆನಾ? ಸಪೋಸ್ ಈ ಟೈಪು ನಿಮಗೊಂದು ಹುಕ್ ಮಾಡಬೇಕಾಗಿತ್ತಂದರೆ, ಹುಕ್ಕು, ಹೌದಾ? ಎಸ್ ಹುಕ್ಕು, ಸಿ ಹುಕ್ಕು ನೋಡಿರಲ್ಲ, ಆ ಟೈಪ್ ಮಾಡಬೇಕಾಗಿತ್ತಂದರೆ ಯು ನೀಡ್ ಟು ಗೋ ಫಾರ್ ಸ್ವೆಪ್ಟ್ ಪ್ರೊಟ್ರೂಷನ್. ಇದೇನು ಮಾಡಬೇಕು? ನನಗೆ ಸರ್ಕ್ಯುಲರ್ ಕ್ರಾಸ್ ಸೆಕ್ಷನದ್ದು ಹುಕ್ ಬೇಕು. ದಿಸ್ ಇಸ್ ವಾಟ್ ಅ ಕ್ರಾಸ್ ಸೆಕ್ಷನ್. This is what a path. Okay. Now let us observe. Sketch. I will select top view. I will draw a circle. Okay. I will return. I will finish. ಇದು ನಿಮಗೆ ಅದನ್ನು ಹುಕ್ ತೋರಿಸ್ತಾ ಇದ್ದೀನಿ, ಹೌದಾ? ನೆಕ್ಸ್ಟ್ ನಿಮಗೆ ಪ್ರೊಟ್ರೂಷನದ ಎಕ್ಸಾಂಪಲ್ ತೋರಿಸ್ತೀನಿ, ಹೌದಾ? ಅದನ್ನು ಮಾಡೆಲ್ ಮಾಡೋಣ ಅಂತ. ಆಮೇಲೆ ಸ್ಕೆಚ್, ನಾವು ವಿಲ್ ಸೆಲೆಕ್ಟ್ ಫ್ರಂಟ್. ಏನೇನು ಡ್ರಾ ಮಾಡಿದೆ? ಇಲ್ಲಿ ಕ್ರಾಸ್ ಸೆಕ್ಷನ್ ಡ್ರಾ ಮಾಡಿದೆ, ಗೈಡ್ ಅಥವಾ ಪಾದ ಡ್ರಾ ಮಾಡಿದೆ. ನಾವು ಇಲ್ಲಿ ರಿವಾಲ್ವ್ ಪ್ರೊಟ್ರೂಷನ್ ಬಾಜು ಸ್ವೆಪ್ಟ್ ಪ್ರೊಟ್ರೂಷನ್ ಅಂತದ, ಹೌದಾ? ಇದನ್ನು ಸೆಲೆಕ್ಟ್ ಮಾಡ್ಕೊಳ್ರಿ. ನಿಮಗೆ ಸಿಂಗಲ್ ಪಾತು ಸಿಂಗಲ್ ಸೆಕ್ಷನ್ ಇದ್ದರೆ ಫಸ್ಟ್ ಆಪ್ಷನ್ ಸೆಲೆಕ್ಟ್ ಮಾಡಬೇಕು. ಇವಾಗ ಇಲ್ಲೇನದ? ಸಿಂಗಲ್ ಸೆಕ್ಷನ್ ಅದ, ಸಿಂಗಲ್ ಪಾತ್ ಅದ. ಓಕೆ ಅಂತೀನಿ. ಫಸ್ಟ್ ಇಲ್ಲೇನು ಸೆಲೆಕ್ಟ್ ಮಾಡಬೇಕಂದ್ರೆ ಪಾತ್ ಸೆಲೆಕ್ಟ್ ಮಾಡಬೇಕು. ಪಾತ್ ಸೆಲೆಕ್ಟ್ ಮಾಡಿದೆ, ಓಕೆ ಅಂದೆ. ನೆಕ್ಸ್ಟ್ ಇಲ್ಲೇನು ಮಾಡಬೇಕಂದ್ರೆ ಸೆಕ್ಷನ್ ಸೆಲೆಕ್ಟ್ ಮಾಡ್ಕೋಬೇಕು. ಕ್ಲಿಯರ್ ಆಯ್ತಾ? ಸಪೋಸ್ ನಿಮಗೆ ಮಲ್ಟಿಪಲ್ ಸೆಕ್ಷನ್ಸ್ ಇದ್ದು, ಮಲ್ಟಿಪಲ್ ಪಾತ್ ಇದ್ದು ಅಂದರೆ ಸೆಕೆಂಡ್ ಆಪ್ಷನ್ ಚೂಸ್ ಮಾಡಿ. ಇವಾಗ ಅಬ್ಸರ್ವ್ ಮಾಡಿರಿ. Sketch. I'll go for right plane. Let us draw section 30. Let us make it as a symmetry. ಮೊಬೈಲು ಬ್ಯಾಗ್ನಾಗ ಇಟ್ಟು ಬರ್ಬೇಕಂತ ಅದಕ್ಕೆ ಇರ್ತದಮ್ಮ. ಹಾಂ, 5 mm. So here also 5 mm. Now this distance is 30 mm and this again 5 mm. This distance is 5 mm. This distance is 30 mm. It is 5 mm. 5 mm. Okay.